ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. 26-27 ಮಗ ಅಥವಾ ಮಗಳ ವಯಸ್ಸು ಆಯಿತು ಅಂದ ತಕ್ಷಣ ಪೋಷಕರಲ್ಲಿ ಆತಂಕ ಅಂತೂ ಕಾಡ್ತಾ ಇರುತ್ತೆ. ಯಾವ ಆತಂಕ? ಅಯ್ಯೋ, ನನ್ನ ಮಗ ಅಥವಾ ಮಗಳಿಗೆ ಬೇಗ ಮದುವೆ ಮಾಡಬೇಕಪ್ಪ ಅಂತ. ಮದುವೆ ಅನ್ನೋಂಥ ಥಾಟ್ ಬಂದ ತಕ್ಷಣ ನಾವು ಹೋಗೋದು ಪಂಡಿತರನ್ನ ಕಾಣೋದಕ್ಕೆ. ಪಂಡಿತರನ್ನ ಕಂಡಾದ ಮೇಲೆ ಯಾವುದಾದ್ರೂ ದೋಷದ ಬಗ್ಗೆ ಹೇಳಿದ್ರೆ ಬಹಳ ತಲೆನೋವು ಬರುತ್ತೆ. ಅದರಲ್ಲೂ ಕುಜ ದೋಷ ಇದೆ ಅಂದ ತಕ್ಷಣ ಗಾಬರಿಗೊಳಗಾಗ್ಬಿಡ್ತಾರೆ. ಈ ಕುಜದೋಷ ಅಂದ್ರೇನು? ಕುಜದೋಷ ಸಮಸ್ಯೆ ಇದ್ದರೆ ಪರಿಹಾರ ಏನಾದರೂ ಇದೆಯಾ? ಕುಜದೋಷ ಇದ್ದರೆ ಮದುವೆನೇ ಆಗೋಕ್ಕಾಗಲ್ವಾ? ಈ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ್ಯಕ್ಚುಲ್ ಆಗಿ ಉತ್ತರ ಕೊಡೋದಕ್ಕೆ ನನ್ನೊಟ್ಟಿಗೆ ಗುರುಗಳಿದ್ದಾರೆ. ಅವರನ್ನು ಆತ್ಮೀಯವಾದಂಥ ಸ್ವಾಗತದೊಂದಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಿದ್ದೀನಿ. ಇವರು ಬಂದು ಶ್ರೀ ಮೂಕಾಂಬಿಕಾ ಜ್ಯೋತಿಷ್ಯ ಪೀಠ ಸಂಸ್ಥಾಪಕರು, ಡಾಕ್ಟರ್ ಪಂಡಿತ್ ಅರುಣ ಶರ್ಮಾ ಗುರುಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ಗುರುಗಳೇ, ಮೊದಲಿಗೆ ಎಲ್ಲರಿಗೂ ಇದ್ದೇ ಇರುತ್ತೆ ಒಂದು ಪ್ರಶ್ನೆ. ಈ ಕುಜ ದೋಷ ಅನ್ನೋದನ್ನು ಕೇಳಿರ್ತಾರೆ. ಈ ಕುಜ ದೋಷ ಅಂದ್ರೇನು ಅಂತ ಕೇಳೋದಾದ್ರೆ ಏನು ಹೇಳ್ತೀರಿ? ವಿಶೇಷವಾಗಿ ಒಂದು ಜನ್ಮ ಜಾತಕಕ್ಕೆ ಅಂದರೆ ಒಂದು 23-24 ವರ್ಷ ಆದ ತಕ್ಷಣವೇ ಒಂದು ಮದುವೆಯ ಒಂದು ಸುಯೋಗ ಅನ್ನೋಂಥ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡು, ಅಂದರೆ ಒಂದು ಬೆನ್ನೆಲುಬಾಗಿ, ಜೀವನದ ಸಂಗಾತಿಯಾಗಿ, ಜೀವನದ ಸಹಬಾಳ್ವೆಯಾಗಿ, ಅವರ ಒಂದು ಬದುಕಿನ ಒಂದು ಅಮೂಲ್ಯವಾದಂಥ ಕ್ಷಣಗಳನ್ನು, ಅಮೂಲ್ಯವಾದಂಥ ಒಂದು ಬಾಂಧವ್ಯವನ್ನು ಹಂಚಿಕೊಳ್ಳುವಂಥ ಒಂದು ಸಮಯವೇ ಆ ಒಂದು ಮದುವೆಯ ಒಂದು ಸಮಯ ಅಂತ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಕೆಲವೊಂದು ಜಾತಕಗಳನ್ನು ನಾವು ನೋಡಿದಾಗ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಯಾವ ರೀತಿಯಾಗಿರುತ್ತೆ. ಫಸ್ಟ್ ಆಫ್ ಆಲ್ ಕುಜದೋಷ ಅನ್ನುವಂತಹ ಒಂದು ಮಾತು ಹೆಂಗೆ ಪ್ರಾರಂಭವಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ಪ್ರಥಮವಾಗಿ ಜನ್ಮ ಜಾತಕದಲ್ಲಿ ಲಗ್ನವನ್ನು ನೋಡಬೇಕಾಗತ್ತೆ. ಅಂದರೆ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ ಮತ್ತು 8ನೇ ಮನೆ ಮತ್ತು 12ನೇ ಮನೆ. ಹೀಗೆ ಈ ಒಂದು ಜನ್ಮ ಜಾತಕದಲ್ಲಿ ಆ ಒಂದು ಪರ್ಟಿಕ್ಯುಲರ್ ಮನೆಯಲ್ಲಿ ಮಂಗಳನ ಸ್ಥಿರತೆ ಇದೆಯಾ ಅನ್ನೋದನ್ನು ನಾವು ಪ್ರಥಮವಾಗಿ ನಾವು ಪ್ರಶ್ನೆಯನ್ನು ಹಾಕ್ತೇವೆ. ಅಲ್ಲಿ ಯಾವ ಒಂದು ಗ್ರಹ ಜೊತೆ ಮಂಗಳನ ಸಂಯೋಜನೆಯಾಗಿದೆ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ವಿಶೇಷವಾಗಿ ಮಂಗಳನ ಒಂದು ವಿಶೇಷವಾದಂತಹ ಪ್ರಗತಿಯಲ್ಲಿ ಅಲ್ಲಿ ಯಾವ ಒಂದು ಗ್ರಹದ ಸಂಯೋಜನೆ, ಪಾಪಗ್ರಹಗಳ ಸಂಯೋಜನೆ ಆಗಿದೆಯೋ ಅಥವಾ ಪುಣ್ಯಗ್ರಹದ ಸಂಯೋಜನೆ ಆಗಿದೆಯೋ ಅದನ್ನು ನಾವಿಲ್ಲಿ ನೋಡ್ತೇವೆ. ಇಲ್ಲಿ ಉಚ್ಚನಾಗಿದ್ದಾನ ಮಂಗಳ ಅಥವಾ ನೀಚನಾಗಿದ್ದಾನ ಮಂಗಳ, ಯಾವ ಸ್ಥಾನದಲ್ಲಿದ್ದಾನೆ ಅನ್ನೋದು ನಾವು ಪ್ರಥಮವಾಗಿ ನುರಿತ ಜ್ಯೋತಿಷ್ಯದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಕುಜದೋಷ ಅಂದ ತಕ್ಷಣ ಭಯ ಪಡುವಂಥದ್ದು ಏನಿಲ್ಲ. ಅಲ್ಲಿ ಕುಜದೋಷ ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ಕೆಲವೊಂದು ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಪ್ರಥಮವಾಗಿ ಆ ಕುಜ ಅಂದರೆ ಏನಕ್ಕಾಗಿ ನಾವು ಅಷ್ಟು ಭಯ ಪಡ್ತೀವಿ ಅನ್ನೋದನ್ನು ನಾವಿಲ್ಲಿ ಪ್ರಥಮವಾಗಿ ನೋಡಬೇಕಾಗತ್ತೆ. ಇಲ್ಲಿ ವಿಶೇಷವಾಗಿ ನಾವು ನೋಡಿದಾಗ ಇಲ್ಲಿ ಗಂಡು ಹೆಣ್ಣಿನ ಒಂದು ಜಾತಕವನ್ನು ನಾವು ಸಂಯೋಜನೆಯನ್ನು ಮಾಡಬೇಕಾದ್ರೆ 7 ಕೂಟಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗಣಕೂಟ ಆಗಿರ್ಬೋದು, ಮೈತ್ರಿಕೂಟ ಆಗಿರ್ಬೋದು, ಭಕ್ತಿಕೂಟ ಆಗಿರ್ಬೋದು ಮತ್ತು ನಾಡಿಕೂಟ ಆಗಿರಬಹುದು. ಹೀಗೆ 7 ಕೂಟಗಳು ಬರ್ತವೆ. ಆ 7 ಕೂಟಗಳ ಸಂಯೋಜನೆ, ಈಗ ರಾಕ್ಷಸಗಣ ಇದ್ದಾಗ ರಾಕ್ಷಸಗಣ ಸೇರೋಕ್ಕಾಗಲ್ಲ, ಹಾಗೆಯೇ ರಾಕ್ಷಸಗಣದ ಜೊತೆ ದೇವಗಣ ಸೇರೋಕ್ಕಾಗಲ್ಲ, ರಾಕ್ಷಸಗಣ ಜೊತೆ ರಾಕ್ಷಸಗಣ ಸೇರ್ಬೋದು. ಹೀಗೆ ಪ್ರತಿಯೊಂದು ಅಂಶಗಳನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಇಲ್ಲಿ ಕುಜದೋಷ ಅನ್ನೋ ವಿಚಾರಗಳು ಬಂದಾಗ ಈ ಫಸ್ಟ್ ಭಯ ಪಡೋದನ್ನು ಫಸ್ಟ್ ಬಿಡಿ. ಭಯ ಅನ್ನೋದನ್ನು ದೂರವಿಟ್ಟು ಧೈರ್ಯ ಅನ್ನೋದನ್ನು ನಾವು ಯಾವಾಗ ಮುಂದೆ ಇಡ್ತೀವಿ ಆಗಲೇ ಎಲ್ಲ ದೋಷಗಳಿಗೊಂದು ಪರಿಹಾರ ಅನ್ನೋದು ತುಂಬಾ ಒಂದು ವಿಶೇಷವಾದಂಥ ಬೆಳವಣಿಗೆ. ಒಂದು ಪ್ರಥಮ ಒಂದು ಮಾರ್ಗದರ್ಶಕರ ಒಂದು ಸಲಹೆಯನ್ನು ತೆಗೆದುಕೊಂಡು ತಾವು ಆಮೇಲೆ ಡಿಸಿಷನ್ ತಗೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಈ ಕುಜ ದೋಷನ ಅಥವಾ ಕುಜ ಯೋಗನ ಇವೆರಡಕ್ಕೇನಾದರೂ ಡಿಫ್ರೆನ್ಸ್ ಇದೆಯಾ? ಕುಜ ಯೋಗ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಿ. ಏನು ಕುಜ ಯೋಗ ಅಂದರೆ? ಕುಜ ಯೋಗ ಅಂದರೆ ಮಂಗಳ ಯೋಗ ಅಂತ ಕರೀತಾರೆ. ಕುಜ ದೋಷ ಅಂದರೆ ಆ ಒಂದು ಜನ್ಮ ಜಾತಕದಲ್ಲಿ ಕುಜನ ಒಂದು ಪ್ರಾಬಲ್ಯತೆ ಎಷ್ಟು ಇದೆ ಅಂದರೆ, ಮಂಗಳ ಗ್ರಹ ವಿಶೇಷವಾಗಿ ಮದುವೆಯ ಒಂದು ಜಾತಕವನ್ನು ಪರಿಶೀಲನೆ ಮಾಡಲಿಕ್ಕೆ ನಾವು ನೋಡ್ತೇವೆ. ಅಲ್ಲಿ ಯಾವ ಒಂದು ದೋಷದಿಂದ ಆ ಒಂದು ಜಾತಕಕ್ಕೆ ಉನ್ನತವಾಗಿ, ಫಾರ್ ಎಕ್ಸಾಂಪಲ್ ಅದೇ ಒಂದು ಮಂಗಳನ ಜೊತೆಗೆ ಗುರುವಿನ ಒಂದು ಪ್ರಾಬಲ್ಯತೆ ಇದ್ದರೆ ತುಂಬಾ ಲಾಭ ಇರುತ್ತೆ.
ಆ ಗುರು ಒಂದು ಗ್ರಹದ ಜೊತೆ ಮಂಗಳನ ಸಂಯೋಜನೆ ಇದ್ದರೆ ತುಂಬಾ ಪ್ರಾಬ್ಲಮ್. ಅದೇ ಗುರುವಿನ ಜೊತೆಗೆ ಮಂಗಳನ ಸಂಯೋಜನೆ ಜೊತೆಗೆ ರಾಹುವಿನ ಒಂದು ಸಂಯೋಜನೆ ಇದ್ದರೆ ಕಾಡಾಟಗಳು ಏನಾಗುತ್ತೆ ಅಂದರೆ ಅವ್ರು ಇಷ್ಟಪಟ್ಟರೆ ಇವ್ರು ಇಷ್ಟಪಡಲ್ಲ, ಇವ್ರು ಇಷ್ಟಪಟ್ಟರೆ ಅವ್ರು ಇಷ್ಟ, ಅಂದರೆ ವಧು ಇಷ್ಟಪಟ್ಟರೆ ವರ ಇಷ್ಟಪಡಲ್ಲ, ವರ ಇಷ್ಟಪಟ್ಟರೆ ವಧು ಇಷ್ಟಪಡಲ್ಲ. ಇಬ್ಬರು ಇಷ್ಟಪಟ್ಟರೆ ಜಾತಕದಲ್ಲಿ ತುಂಬಾ ವಿಳಂಬಗಳಾಗ್ತಾ ಇರ್ತವೆ, ಮದುವೆ ಭಾಗ್ಯಕ್ಕೆ ತುಂಬಾ ವಿಳಂಬಗಳಾಗ್ತಾ ಇರ್ತವೆ. ಈ ಥರ ಕೆಲವೊಂದು ಸಮಸ್ಯೆಗಳು ಸಹಿತ ನಾವಿಲ್ಲಿ ನೋಡ್ಬೋದಾಗುತ್ತೆ. ಸೊ ಕುಜ ದೋಷ ಅನ್ನೋದು ಹುಟ್ಟಿನಿಂದಲೇ ಬರುವಂತಹ ದೋಷನ ಹೇಗೆ ಗುರುಗಳೇ? ಇಟ್ ಇಸ್ ಬೈ ಬರ್ತ್ ಜಾತಕ, ಅಂದರೆ ಅವರ ಗ್ರಹ ಸ್ಫೋಟಗಳು ಆಗಿರ್ತಾವಲ್ಲ, ಯಾವಾಗ ಅವರು ಡೇಟ್ ಆಫ್ ಬರ್ತನ್ನು ಕೊಟ್ಟಿರ್ತಾರೆ, ಸಮಯವನ್ನು ಕೊಟ್ಟಿರ್ತಾರೆ, ಅಂತಹ ಸಂದರ್ಭದಲ್ಲಿ ಗ್ರಹ ಸ್ಫೋಟ ಅಂತ ಆಗುತ್ತೆ. ಈ ಗ್ರಹ ಸ್ಫೋಟ ಆದಾಗ ಜನ್ಮ ಜಾತಕದಲ್ಲಿ, ಅದಕ್ಕೆ ನಾವು ಹೇಳೋದು ಜನ್ಮ ಜಾತಕವನ್ನು ನಾವು ಪ್ರಥಮವಾಗಿ ಪರಿಶೀಲನೆ ಮಾಡಿಕೊಳ್ಬೇಕು. ಏನೇ ಒಂದು ಸಮಸ್ಯೆ ಬಂದರೂ ಸಹಿತ ಪ್ರಥಮವಾಗಿ ಜನ್ಮ ಜಾತಕದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ಸ್ಥಾನದಲ್ಲಿದ್ದಾವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸ್ಥಾನದಲ್ಲಿ ಯಾವ ಗ್ರಹಗಳಿದ್ದಾವೆ ಅಂತ ಹೇಳಿದಾಗ ಅದಕ್ಕೆ ತಕ್ಕಂತಹ ಕೆಲವೊಂದು ಪರಿಹಾರಗಳನ್ನು ನಾವಿಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ವಿಶೇಷವಾಗಿ ಜನ್ಮ ಜಾತಕದ ಗ್ರಹ ಸ್ಫೋಟಗಳಾದಾಗ ಯಾವ ಯಾವ ಸ್ಥಾನದಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಚಂದ್ರನ ಸ್ಥಾನದಲ್ಲಿ ಮಂಗಳ ಬಂತು ಅಂತ ಅಂದ್ಕೊಳ್ಳಿ, ಆಗ ಕೆಲವೊಂದು ದೋಷಗಳು ಬರ್ತವೆ. ಮತ್ತು ಇಲ್ಲಿ ಮಂಗಳ ಸ್ಥಾನದಲ್ಲಿ ರಾಹು ಅಥವಾ ಕೇತುವಿನ ವಕ್ರದೃಷ್ಟಿ ಇತ್ತು ಅಂತ ತಿಳ್ಕೊಳ್ಳಿ, ಅಂತಹ ಸಂದರ್ಭದಲ್ಲೂ ಸಹಿತ ಮದುವೆ ವಿಳಂಬವಾಗುವಂಥದ್ದು ತುಂಬಾ ಒಂದು ವಿಚಾರಗಳು ಬರ್ತವೆ. ಅದೇ ರೀತಿಯಲ್ಲಿ ಕಾಲಸರ್ಪ ದೋಷ ಅಂತ ಕರಿತೇವೆ. ರಾಹು ಮತ್ತು ಕೇತುವಿನ ನಡುವೆ ಪ್ರತಿಯೊಂದು ಗ್ರಹಗಳ ಸಂಯೋಜನೆಯಾದಾಗ ಈ ಕಾಲಸರ್ಪ ದೋಷಕ್ಕೂ ಮತ್ತು ಮಂಗಳ ದೋಷಕ್ಕೆ ಏನಾಗುತ್ತೆ, ಎರಡೂ ಇದ್ದಾಗ ಏನಾಗುತ್ತೆ, ಮದುವೆ ತುಂಬ ತುಂಬಾ ವಿಳಂಬ ಆಗ್ತಾ ಹೋಗುತ್ತೆ. ಮತ್ತು ಅಲ್ಲಿ ಏನಾಗ್ತಾ ಇರುತ್ತೆ, ಅವ್ರಿಗೆ ಇಷ್ಟಪಟ್ಟಂತಹ ವರ ಸಿಗಲಿಕ್ಕೆ ಕಷ್ಟ ಆಗುತ್ತೆ. ಮತ್ತು ಅವರ ಒಂದು ಜೀವನದಲ್ಲಿ ರಿಲೇಷನ್ಶಿಪ್ ಇಶ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ರಿಲೇಷನ್ಶಿಪ್ ಇಶ್ಯೂ ಅಂದಾಗ ಅವ್ರಿಗೆ ಒಂದು ಪ್ರೀತಿ ಪ್ರೇಮ ವಿಚಾರದಲ್ಲಿ ನಂಬಿ ಮೋಸ ಹೋಗುವಂಥದ್ದು, ಅಲ್ಲಿ ನಂಬಿಕೆಗೆ ಸ್ವಲ್ಪ ದ್ರೋಹಗಳಾಗುವಂಥದ್ದು, ಈ ಥರ ವಿಚಾರಗಳು ಸಹಿತ ಈ ಮಂಗಳ ಗ್ರಹದ ಒಂದು ವಕ್ರದೃಷ್ಟಿಯಿಂದನೂ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಜನರಿಗೆ ಕುಜ ದೋಷದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳೇನು ನಿಮ್ಮ ಪ್ರಕಾರ? ಸೊ ಇಲ್ಲಿ ಕುಜ ದೋಷ ಅಂದ ತಕ್ಷಣ ಅವರು ಒಂಥರ ಭಯ ಪಡುವಂಥದ್ದು, ಏನಪ್ಪ ಇದು ಕುಜ ದೋಷ ಇದೆ, ಏನು ಮಾಡೋದು ನೋಡಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಆಗುತ್ತೆ, ಮೈನಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಈಗ ಕುಜದೋಷ ಇದ್ದಾಗ ಕುಜದೋಷ ಇರುವಂತಹ ವರ ಅಥವಾ ವಧುವನ್ನೇ ನಾವು ಹುಡುಕಬೇಕಾಗತ್ತೆ. ಅದು ಏನಾಗುತ್ತೆ, ಆ ಒಂದು ಜನ್ಮ ಜಾತಕಕ್ಕೆ ತುಂಬಾ ಒಂದು ಅಭಿವೃದ್ಧಿದಾಯಕ. ಯಾಕಂದರೆ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಕರಿತೀವಿ. ಈಗ ಎಲ್ಲಿ ಋಣಾತ್ಮಕ ಇರುತ್ತೆ ಅಲ್ಲೂ ಋಣಾತ್ಮಕ ಇದ್ದಾಗ ಎರಡೂ ಸಹಿತ ಜೋಡಿಯಾಗಿ ಅದು ಹೋಗುತ್ತೆ ಅನ್ನುವಂಥ ಒಂದು ನಂಬಿಕೆ. ಮತ್ತು ಅದೇ ರೀತಿಯಲ್ಲಿ ಕೆಲವೊಂದು ಕಪ್ಪು ಕಲ್ಪನೆಗಳು ಏನಪ್ಪ ಅಂದರೆ, ಏನೋ ಮದುವೆ ಆಗಿಬಿಟ್ರೆ ಅಥವಾ ಕುಜದೋಷ ಇಲ್ಲದೇವ್ರಿಗೆ ಮದುವೆ ಆಗಿಬಿಟ್ರೆ ಸಂತಾನ ಭಾಗ್ಯದಲ್ಲಿ ಸಮಸ್ಯೆಗಳಾಗುವಂಥದ್ದು ಇರ್ಬೋದು. ಈ ಥರ ಕೆಲವೊಂದು ವಿಚಾರಗಳು ಬರ್ತವೆ. ಸೊ ಅಲ್ಲಿ ನಾವು ಪ್ರಥಮವಾಗಿ ನಾವು ಸಂಶೋಧನೆ ಮಾಡುವಂಥದ್ದು ಇಬ್ಬರು ಜಾತಕದಲ್ಲೂ ನಾವು ನೋಡಬೇಕಾಗ, ಬರೀ ಒಂದೇ ಜಾತಕ ನೋಡೋದನ್ನ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದರೆ ಗಂಡು ಹೆಣ್ಣಿನ ಜಾತಕ ಎರಡೂ ಜಾತಕವನ್ನು ಸಂಯೋಜನೆ ಮಾಡಿದಾಗಲೇ ಅದು ಅರ್ಥ ಆಗೋದು ಏನಾದರೂ ಸಂತಾನೋತ್ಪತ್ತಿಯ ಸಮಸ್ಯೆ ಬರುತ್ತಾ ಅಂತ. ಸಂತಾನೋತ್ಪತ್ತಿ ಸಮಸ್ಯೆ ಯಾವಾಗ ಬರುತ್ತೆ ಅಂದರೆ ಕಾಲಸರ್ಪ ದೋಷ ಇದ್ದಾಗ, ಅಪೂರ್ವ ಕಾಲಸರ್ಪ ದೋಷ ಇದ್ದಾಗ, ಅಥವಾ ಕಂಪ್ಲೀಟ್ ಕಾಲಸರ್ಪ ದೋಷ ಇದ್ದಾಗ. ಸೊ ಅಂತಹ ಸಂದರ್ಭದಲ್ಲಿ ಯಾವುದಾದ್ರು ಸರ್ಪದೋಷಗಳಿದ್ದಾಗಲೂ ಸಹಿತ ಸಂತಾನೋತ್ಪತ್ತಿಗೆ ಸಮಸ್ಯೆ, ಮತ್ತು ಪಿತೃಕಾರಕ ದೋಷಗಳಿದ್ದಾಗಲೂ ಸಹಿತ ಸಂತಾನೋತ್ಪತ್ತಿಗೆ ಸಮಸ್ಯೆಗಳಾಗುವುದು ಉಂಟು. ಸೊ ಹೀಗೆ ಪ್ರಥಮವಾಗಿ ನನ್ನ ಒಂದು ವೀಕ್ಷಕ ಬಂಧುಗಳಿಗೆ ಹೇಳೋದೇನಪ್ಪ ಅಂದರೆ, ಅವರು ಯಾವುದೇ ಒಂದು ಕೆಲಸವನ್ನು ಮಾಡೋಕ್ಕಿಂತ ಮುಂಚೆ ಒಂದು ಮುನ್ನೆಚ್ಚರಿಕೆ ಕ್ರಮ ಅಂತ ಕರೀತೀವಿ, ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರಿಯೋದ್ರಿಂದ ಅವ್ರಿಗೊಂದು ಉತ್ತಮವಾದಂಥ ಪ್ರಾಬಲ್ಯತೆ ಸಿಗುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಸೊ ಕುಜದೋಷ ಏನಾದರೆ ಹೆಣ್ಮಕ್ಳಿಗಿದ್ರೆ, ಸೊ ಕುಜದೋಷ ಇರುವ ಗಂಡು ಮಗುವನ್ನೇ ಅವರು ಮದುವೆ ಆಗಬೇಕಾ ಅಥವಾ ಬೇರೆಯವ್ರನ್ನೂ ಮದುವೆ ಆಗ್ಬೋದಾ? ಆಪ್ಷನ್ ಇದೆಯಾ? ಇಲ್ಲಿ ಕೆಲವೊಂದು ಗಣಕೂಟಗಳನ್ನು ನೋಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಏನಪ್ಪ ಮಾಡ್ತೀವಿ ಅಂದರೆ, ನಾವು ಗಣಕೂಟಗಳನ್ನು ಸಂಯೋಜನೆ ಮಾಡ್ತೇವೆ. ಗಣಕೂಟಗಳ ಸಂಯೋಜಿಕ, ಫಾರ್ ಎಕ್ಸಾಂಪಲ್ಲು ಆ ಒಂದು ಕುಜದೋಷ ಉನ್ನತ ಸ್ಥಾನದಲ್ಲಿದೆಯಾ ಅಥವಾ ನೀಚ ಸ್ಥಾನದಲ್ಲಿದೆಯಾ, ಅದು ನಮಗೆ ಉತ್ತಮ. ಫಾರ್ ಎಕ್ಸಾಂಪಲ್ಲು ಈಗ ಒಂದು ಹುಡುಗಿಯ ಜಾತಕದಲ್ಲಿ ಮಂಗಳನ ಜೊತೆಗೆ ಗುರುವಿನ ಲಾಭ ಇದ್ದಾಗ, ಅಂದರೆ ಲೋ ಮಾಂಗ್ಲಿಕ್ ಅಂತ ಹೈ ಮಾಂಗ್ಲಿಕ್ ಅಂತ ಹೇಳ್ತೀವಿ. ಸೊ ಲೋ ಮಾಂಗ್ಲಿಕ್ ಇದ್ದಾಗ ಕೆಲವೊಂದು ಕುಂಭ ವಿವಾಹ ಅನ್ನುವಂತಹ ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳು ಇರ್ತವೆ. ಆ ಪರಿಹಾರವನ್ನು ಮಾಡಿಕೊಂಡು ಮದುವೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆ ಮದುವೆ ಆಗಿರೋದು ಸಹಿತ ಉನ್ನತವಾಗಿರೋದು ಸಹಿತ ನಾವಿಲ್ಲಿ ನೋಡಿದ್ದೀವಿ. ಸೊ ಹಾಗೆ ಆ ಒಂದು ಜಾತಕಕ್ಕೆ ತಕ್ಕನಾಗೆ ನಾವು ಪರಿಹಾರವನ್ನು ಕೊಡಬೇಕಾಗುತ್ತೆ. ಅದಕ್ಕಾಗಿ ನಾವು ಹೇಳೋದೇನಪ್ಪ ಅಂದರೆ, ವಿಶೇಷವಾಗಿ ಈಗ ಕುಜ ಅಂತ ಬಂದಿದ್ದಷ್ಟು ಭಯ ಪಡೋದು ಬೇಡ, ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆ ಪರಿಹಾರವನ್ನು ತಾವು ಸಮಾಲೋಚನೆಯನ್ನು ಮಾಡಿಕೊಂಡು ಎಲ್ಲಿ ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ವಿಚಾರವನ್ನು ಮಾಡಿಕೊಂಡು ಮುಂದುವರೆದಾಗ ಅದಕ್ಕೆ ನಾವು ಹೇಳೋದು ನುರಿತ ಜ್ಯೋತಿಷ್ಯಕ್ಕೆ
ತಮ್ಮ ಜಾತಕವನ್ನು ಸಂಶೋಧನೆ ಮಾಡಿಸಿ. ಈಗ ಕುಜದೋಷ ಇರೋ ಜಾತಕಕ್ಕೆ ನಾವು ಯಾಕೆ ಪ್ರಿಫರ್ ಮಾಡ್ತೀವಿ ಅಂದರೆ ದ ಪರ್ಸೆಂಟೇಜ್ ಆಫ್ ಸಂಯೋಜನೆ ತುಂಬ ಚೆನ್ನಾಗಿರುತ್ತೆ, ಓಕೆ, ಒಂದು ಪ್ರಾಬಲ್ಯತೆ ಚೆನ್ನಾಗಿರುತ್ತೆ. ಹಂಗಂತೇಳಿ ಗುರುಗಳೇ ಕುಜದೋಷ ಇಲ್ದವರು ಮದುವೆ ಆದ್ಮೇಲೆ ಅವರು ಡೈವರ್ಸೇ ಆಗಲ್ವಾ ಅನ್ನುವಂಥ ಪ್ರಶ್ನೆನೂ ಬರ್ಬೋದು. ಸೊ ಅವರ ಕರ್ಮದ ಅನುಸಾರವಾಗಿ ಅವ್ರಿಗೆ ನೋಡಿ, ದೇರ್ ಇಸ್ ಆ್ಯಕ್ಷನ್ ಫಾರ್ ಎವ್ರಿ ರಿಯಾಕ್ಷನ್ ಅಂತ ಕರಿತೀವಿ. ಯಾವಾಗ ಒಂದು ಗಂಡಾಗಲಿ ಹೆಣ್ಣಾಗಲಿ ಈಗೋಯಿಸಮ್ಗೆ ಹೋಗ್ತಾರೆ, ಯಾವಾಗ ಅವರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಪ್ರಾಬ್ಲಮ್ ಬರೋದೇ ಮೂರನೇ ವ್ಯಕ್ತಿಗಳಿಂದ, ಅವರು ಅದನ್ನು ಯಾವಾಗ ಅವರು ಅವಾಯ್ಡ್ ಮಾಡ್ತಾರೆ ಆವಾಗ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ. ಯಾಕಂದರೆ ಪ್ರೀತಿಯಿಂದ ಗೆಲ್ಲೋದನ್ನು ನಾವು ನೋಡಬೇಕೇ ವಿನಃ ಪ್ರೀತಿನ ದ್ವೇಷದಿಂದ ಗೆಲ್ಲಕ್ಕಾಗಲ್ಲ, ಅಹಂಕಾರದಿಂದ ಗೆಲ್ಲಕ್ಕಾಗಲ್ಲ, ಈಗೋಯಿಸಮಿಂದ ಗೆಲ್ಲಕ್ಕಾಗಲ್ಲ. ಯಾವತ್ತೇ ಅವರು ಒಂದು ಋಣಾತ್ಮಕ ಸೇರಿದೆ ಅಂತ ಹೇಳಿದಾಗ ಆದಷ್ಟು ಅದನ್ನು ಸಹಬಾಳ್ವೆಯನ್ನಾಗಿ ಮಾಡ್ಕೊಂಡು ಹೋಗೋದು ತುಂಬಾ ಮುಖ್ಯವಾಗಿರುತ್ತೆ. ಇಲ್ಲಿ ಏನಾಗುತ್ತೆ, ಒಂದು ಈಗೋಯಿಸಮ್ ಆಗೋದು, ಇನ್ನೊಬ್ಬರು ಮಾತು ಕೇಳೋದು ಅಥವಾ ಜಗಳಗಳಾಡೋದು. ನೋಡಿ, ಸತಿಪತಿ ಅಂದಾಗ ಸರಸ ವಿರಸ ಸರ್ವೇ ಸಾಮಾನ್ಯ. ಆ ಜಗಳ ಸಣ್ಣದಾಗಿದ್ದಾಗಲೇ ನಾವು ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ದೊಡ್ಡದು ಹೆಮ್ಮರವಾಗಲಿಕ್ಕೆ ನಾವು ಬಿಡಬಾರ್ದು. ಯಾವಾಗ ಹೆಮ್ಮರವಾಗುತ್ತೆ ಆವಾಗಲೇ ಡೈವರ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವ್ರು ಮಾಡ್ಕೊಂಡಿರೋ ತಪ್ಪಿಗೆ ಜಾತಕ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಲಿಪಶು ಆಗಲ್ಲ. ಸೊ ನಮ್ಮ ಸ್ವಯಚಿತವಾದಂಥ ತಪ್ಪುಗಳನ್ನು ಮಾಡ್ಕೊಳ್ಳೋದನ್ನು ಬಿಟ್ಟು, ಇನ್ನೊಬ್ಬರು ವ್ಯಕ್ತಿಗಳ ಮಾತುಗಳಿಗೆ ತಾವು ಕಿವಿ ಕೊಡೋದನ್ನು ಬಿಟ್ಟು, ಸ್ವಂತ ನಿರ್ಧಾರ, ಸ್ವಂತ ಬೆಳವಣಿಗೆಯಲ್ಲಿ ನಾವು ಮುಂದುವರೆದಾಗ ನಮ್ಮ ಜೀವನದಲ್ಲಿ ಹಾಲು ಜೇನಿನ ಒಂದು ಮಿಶ್ರಣವಾಗುತ್ತೆ. ಓಕೆ, ಯಾವಾಗ ಹಾಲಿಗೆ ನಾವು ಉಳಿ ಹಿಂಡಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥವ್ರನ್ನ ಆದಷ್ಟು ದೂರ ಇಡೋದನ್ನು ನೋಡಿ. ಯಾವಾಗ ಆ ಒಂದು ವ್ಯಕ್ತಿಯಿಂದ ನಾವು ದೂರ ಇರ್ತೀವಿ ಆಗ ಮದುವೆ ಅನ್ನುವಂಥ 3 ಅಕ್ಷರಕ್ಕೆ ಒಂದು ಒಳ್ಳೆಯ ಒಂದು ಸಹಬಾಳ್ವೆ ಸಿಗುತ್ತೆ. ಸೊ ಈಗ ಮದುವೆ ಆದಮೇಲೆ ಇನ್ನೊಂದು ಅಫೇರ್ಸ್ಗಳು ಸಹಿತ ಬರ್ತವೆ. ಅದು ಎಲ್ಲಿಂದ ಬರ್ತದೆ ಅಂದರೆ ರಾಹುವಿನ ವಕ್ರದೃಷ್ಟಿ ಏನಾದ್ರು ಇದ್ದಾಗ, ಗುರುವಿನ ಜೊತೆಗೆ ರಾಹುವಿನ ವಕ್ರದೃಷ್ಟಿ ಅಥವಾ ಶುಕ್ರನ ಜೊತೆ ಏನಾದ್ರು ಗುರುವಿನ ಸಂಯೋಜನೆ ಆದಾಗ ಮತ್ತು ಥರ್ಡ್ ಅಫೇರ್ಸ್ಗಳು ಸಹಿತ ಆಗುವಂತಹ ಸಾಧ್ಯತೆಗಳು ಬರ್ತವೆ. ಅಂತಹ ಸಂದರ್ಭದಲ್ಲೂ ಸಹಿತ ಕೆಲವೊಂದು ಶಾಂತಿ ಅನುಷ್ಠಾನವನ್ನು ಮಾಡ್ಕೊಳ್ಬೇಕಾಗುತ್ತೆ. ಇವೆಲ್ಲ ಒಂದು ಎಲ್ಲಿಂದ ಗೊತ್ತಾಗುತ್ತೆ ಅಂದರೆ ಜನ್ಮ ಜಾತಕದಿಂದನೇ ಗೊತ್ತಾಗುತ್ತೆ. ಸೊ ಈ ಕುಜದೋಷ ಇದ್ದರೆ ಬರೀ ಮದುವೆ ಆಗೋದಕ್ಕೆ ಮಾತ್ರ ಸಮಸ್ಯೆ ಆಗುತ್ತಾ, ಅಥವಾ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ, ಅಥವಾ ಜಾಬ್ನಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ, ಇನ್ನು ಯಾವ ರೀತಿಯ ಸಮಸ್ಯೆ ಆಗಬಹುದು? ವಿಶೇಷವಾಗಿ ಮಂಗಳನ ಸ್ಥಾನ ಯಾವ ಮನೆಯಲ್ಲಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಮಂಗಳನ ಜೊತೆ ಗುರುವಿನ ಸಂಯೋಜನೆ ಇದ್ದಾಗ ಉನ್ನತ ಸ್ಥಾನಕ್ಕೂ ಹೋಗಿರೋದು ನಾವು ನೋಡಿದ್ದೀವಿ. ಈ ಕುಜ ಅಂತಷ್ಟ ಭಯ ಪಡುವಂಥದ್ದೇನಿಲ್ಲ, ಇಲ್ಲೇನೋ ಒಂದು ಕೆಟ್ಟದ್ದು ಮಾಡ್ತಾರೆ, ಕೆಟ್ಟದಾಗುತ್ತೆ ಅನ್ನೋದು ತಪ್ಪು. ಯಾಕಂದರೆ ಮಂಗಳ ಶಾಂತಿಯನ್ನು ನಾವು ಮಾಡ್ತೇವೆ. ಸೊ ಮಂಗಳ ಶಾಂತಿ ಆಗಿರ್ಬೋದು ಅಥವಾ ಕುಜ ಶಾಂತಿ ಆಗಿರ್ಬೋದು, ಇವೆಲ್ಲ ಮಾಡೋದು ಉದ್ದೇಶ ಏನಪ್ಪ ಅಂದರೆ ಆ ಸಮಸ್ಯೆಗಳು ಬರಕೂಡ್ದು ಅಂತ. ಯಾವ್ಯಾವ ಸಮಸ್ಯೆಗಳು ಬರಬಹುದು, ಯಾವ ಗ್ರಹ ಜೊತೆ ಸಂಯೋಜನೆ ಆದರೆ, ನೋಡಿ ಮಂಗಳನ ಜೊತೆ ಏನಾದರೂ ರಾಹುವಿನ ಒಂದು ಸಂಯೋಜನೆ ಆದಾಗ ಸಂತಾನೋತ್ಪತ್ತಿ ಸಮಸ್ಯೆಗಳು ಬರಬಹುದು, ಮತ್ತು ವರ್ಕಿಂಗ್ ಎನ್ವಿರಾನ್ಮೆಂಟಲ್ ಸಮಸ್ಯೆಗಳು ಬರಬಹುದು, ಮತ್ತು ವ್ಯಾಪಾರದಲ್ಲಿ ನಷ್ಟವಾಗುವಂಥದ್ದು. ಅಂದರೆ ಮಂಗಳನ ಜೊತೆ ಯಾವಾಗ ಅಸಮಾಧಾನವಾದಂತಹ ಅಶಾಂತಿಕರವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ ತಮ್ಮ ಒಂದು ಕುಟುಂಬದಲ್ಲಿ. ಈಗ ವೀನಸ್ ಏನಾದರೂ ಅಲ್ಲಿ ಸಂಯೋಜನೆ ಆಗಿದೆ, ಮಂಗಳ ವೀನಸ್ನ ಶುಕ್ರ ಗ್ರಹ, ಶುಕ್ರನ ಜೊತೆಗೆ ರಾಹು, ಈ 3 ಗ್ರಹಗಳ ಸಂಯೋಜನೆ ಆದಾಗ, ಮತ್ತೆ ವಕ್ರದೃಷ್ಟಿಯಾಗಿ ಕೇತು ಏನಾದ್ರು ಆ ಒಂದು ಮನೆಯನ್ನು ತೀಕ್ಷ್ಣವಾಗಿ ನೋಡ್ತಾ ಇದ್ದಾಗ ವ್ಯಾಪಾರ ಸ್ಥಳದಲ್ಲಿ ಸಮಸ್ಯೆಗಳಾಗುವಂಥದ್ದು, ಸತಿಪತಿಯಲ್ಲಿ ಡೈವರ್ಸ್ ಆಗುವಂಥದ್ದು, ಮತ್ತು ಅಭಿವೃದ್ಧಿದಾಯಕವಾಗಿರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ ಬಟ್ ಏನೂ ಚೆನ್ನಾಗಿರಲ್ಲ ಅವರಿಬ್ಬರ ನಡುವೆ. ಸಮಾಜದ ಕಣ್ಣಿಗೆ ಮಾತ್ರ ಗಂಡ ಹೆಂಡತಿ ಆಗಿರ್ತಾರೆ, ಬಟ್ 4 ಮೂಲೆಗಳಲ್ಲಿ ಅವರು ಗಂಡ ಹೆಂಡತಿ ಆಗಿರಲ್ಲ. ಈ ಥರ ಕೆಲವೊಂದು ಸಮಸ್ಯೆಗಳು ಸಹಿತ ಬರುವಂಥ ಸಾಧ್ಯತೆಗಳು ಬರ್ತವೆ. ಓಕೆ, ಸೊ ಕುಜದೋಷ ಅನ್ನೋದು ಕೆಲವೊಂದು ಕಡೆ ಸಮಸ್ಯೆ ಬರುತ್ತೆ, ಕೆಲವೊಂದು ಕಡೆ ತುಂಬ ಲಾಭನೂ ಆಗುತ್ತೆ ಅಂತ ಹೇಳಿದ್ರೆ, ಸೊ ಈ ಸಮಸ್ಯೆ ಇರೋರಿಗೆ ಪರಿಹಾರ ಏನಾದರೂ ಇದೆ? ಇಲ್ಲಿ ವಿಶೇಷವಾಗಿ ಆ ಸಮಸ್ಯೆಗೆ ಪರಿಹಾರಗಳೇನಪ್ಪ ಅಂದರೆ ನವಗ್ರಹ ಶಾಂತಿ ಅಂತ ಕರಿತೇವೆ, ಮತ್ತು ಕಾಲಸರ್ಪ ದೋಷದ ಶಾಂತಿ ಅಂತ ಕರಿತೀವಿ, ಮತ್ತು ಕುಜ ದೋಷ, ಅಲ್ಲಿ ಮಂಗಳನ ಶಾಂತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮಂಗಳನಿಗೆ ತುಂಬ ಪೂರಕವಾಗಿರುವಂಥದ್ದು ಗ್ರಹ ಯಾವುದು? ಶನಿಯನ್ನು ನಾವು ಆರಾಧನೆ ಮಾಡಬೇಕಾಗುತ್ತೆ. ವಿಶೇಷವಾಗಿ ಯಾವಾಗ ಶನಿಯನ್ನು ನಾವು ಆರಾಧನೆ ಮಾಡ್ತೀವಿ, ಶನಿವಾರದೊಂದು ಶನಿ ಮಂದಿರಕ್ಕೆ ಹೋಗುವಂಥ ಮತ್ತು ಹನುಮನ ಒಂದು ಆರಾಧನೆ, ಮಂಗಳ ಗ್ರಹದ ವಿಶೇಷವಾದಂತಹ ಒಂದು ಪರಿಹಾರ ಅಂದರೆ ಹನುಮನ ಆರಾಧನೆ. ಯಾವಾಗ ಹನುಮಾನ್ ಚಾಲೀಸನ ನಾವು ಓದ್ತೇವೆ ಮತ್ತು ಹನುಮನ ಮಂದಿರಕ್ಕೆ ಒಂದು ಸಿಂಧೂರ ತಿಲಕವನ್ನು ಅರ್ಪಣೆ ಮಾಡ್ತೇವೆ, ಮತ್ತು ಅದರ ಜೊತೆಗೆ 3 ಲವಂಗ, 3 ಏಲಕ್ಕಿ ಮತ್ತು 3 ಕರಿಮೆಣಸು, ಇದನ್ನು ಹನುಮನಿಗೆ ಅರ್ಪಣೆ ಮಾಡಬೇಕಾಗುತ್ತೆ ಸಿಂಧೂರ ತಿಲಕದ ಜೊತೆಗೆ. ಇದು ಪ್ರತಿ ಶನಿವಾರ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಅವರಿಗೆ ಇರುವಂತಹ ಮಂಗಳ ದೋಷದ ಪ್ರಭಾವ ಕಮ್ಮಿ ಆಗುತ್ತೆ. ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ, ಪ್ರಭಾವ ಕಮ್ಮಿ ಆಗುತ್ತೆ. ಯಾಕಂದರೆ ಯಾವುದೇ ದೋಷ ಜನ್ಮದಿಂದ ಬಂದಿರುವಂಥದ್ದು
ಅಂತ ಹೇಳಿದಾಗ ಆ ಒಂದು ಜನ್ಮದೋಷ ದೋಷವಾಗೇ ಇರುತ್ತೆ ವಿನಃ ಅದ್ರ ಪ್ರಭಾವ, ಈಗ ತಲೆ ಹೋಗುವಂಥದ್ದು ಉಗುರು ಹೋಗುತ್ತೆ, ಅವಾಗೇನಾಗುತ್ತೆ ಮನುಷ್ಯ ಆರಾಮಾಗಿ ಉಸಿರಾಡ್ಬೋದು. ಸೊ ಈ ರೀತಿ ಯಾವುದೇ ದೋಷಕ್ಕಾಗಲಿ ಒಂದು ಪರಿಹಾರ ಅಂದರೆ ಅದರ ಪ್ರಭಾವವನ್ನು ಕಮ್ಮಿ ಮಾಡ್ಬೋದು ವಿನಃ ಕಂಪ್ಲೀಟಾಗಿ ಆ ದೋಷನೇ ಪರಿಹಾರ ಮಾಡ್ತೀನಿ ಅನ್ನೋದು ಸುಳ್ಳಾಗುತ್ತೆ. ಓಕೆ, ಆ ಪ್ರಭಾವ, ಈಗ ನೋಡಿ ರಾಹುವಿನ ವಕ್ರದೃಷ್ಟಿ ಇದೆ ಅಂತ ಅಂದ್ಕೊಳ್ಳಿ, ಅದರ ಪ್ರಭಾವ ಕಮ್ಮಿ ಮಾಡ್ಬೋದು ಅಷ್ಟೇ. ಅಂದರೆ ರಾಹು ಶಾಂತಿ ಮಾಡಿದಾಗ, ರಾಹುವಿನ ಜಪತಪವನ್ನು ಮಾಡಿದಾಗ, ಮಂಗಳನ ಜಪತಪವನ್ನು ಮಾಡಿದಾಗ ಅದರ ಒಂದು ಪ್ರಭಾವ ಕಮ್ಮಿ ಆಗುತ್ತೆ. ದೈವಶಕ್ತಿಯ ಒಂದು ಆರಾಧನೆ ಬರೋದು ನಮ್ಮ ಶಾರೀರಿಕ ಜೀವನದ ಒಂದು ಸಂಕಲ್ಪವಾಗಿರಬೇಕಾಗುತ್ತೆ. ಯಾಕಂದರೆ ನಾವು ಪಂಚಭೂತಗಳಲ್ಲಿ ನಮ್ಮ ಒಂದು ಅನುಷ್ಠಾನ ಇದೆ. ನಾವೊಂದು ಉಸಿರಾಡೋದು ವಾಯು ಆಗಿರುತ್ತೆ, ಅಗ್ನಿ ನಮ್ಮ ಹೊಟ್ಟೆ ಆಗಿರುತ್ತೆ, ಭೂಮಿ ನಮ್ಮ ಒಂದು ಪಾದವಾಗಿರುತ್ತೆ, ಆಕಾಶ ನಮ್ಮ ಒಂದು ತಲೆ ಆಗಿರುತ್ತೆ, ಜಲ ನಮ್ಮ ರಕ್ತ ಆಗಿರುತ್ತೆ. ಹೀಗೆ ಪಂಚಭೂತಗಳಲ್ಲೇ ನಮ್ಮ ಶರೀರ ಆಗಿರುವಂಥದ್ದು. ಯಾವಾಗ ಪಂಚಭೂತಗಳಲ್ಲಿ ಶರೀರ ಆಗಿದಾಗ ಪಂಚಭೂತಗಳಿಗೆ ಅಂದರೆ ದೈವ ಆವಾಹನೆಯನ್ನು ಮಾಡಬೇಕಾಗುತ್ತೆ, ದೈವ ಸಂಕಲ್ಪವನ್ನು ಮಾಡಬೇಕಾಗುತ್ತೆ. ಯಾವಾಗ ನಾವು ದೈವದಲ್ಲಿ ದೃಢ ನಂಬಿಕೆ ಇಟ್ಟು ನಾವು ಸಂಕಲ್ಪವನ್ನು ಮಾಡ್ತೀವಿ, ದೈವ ರಕ್ಷಣೆಯನ್ನು ಮಾಡ್ತಾನೆ ಅಂತ ನಾವು ತಿಳಿಸ್ಕೊಡೋದಾಗುತ್ತೆ. ಓಕೆ ಗುರುಗಳೇ, ಇವಾಗ ಅವರ ಜಾತಕ ನೋಡಿ ಇದ್ದಾಗ ಮಾತ್ರನೇ ಅವರಿಗೆ ಕುಜದೋಷ ಇದೆ ಅಂತ ಗೊತ್ತಾಗತ್ತಾ, ಅಥವಾ ಸಾಮಾನ್ಯವಾಗಿ ಕುಜದೋಷ ಇದ್ದವರ ಲಕ್ಷಣಗಳು ಹೀಗಿರುತ್ತೆ ಅಂತ ಏನಾದರೂ ಹೇಳಬಹುದಾ ತಾವು? ಇಲ್ಲಿ ವಿಶೇಷವಾಗಿ ಕೆಲವೊಬ್ರು ಡೇಟ್ ಆಫ್ ಬರ್ತನೇ ಬರ್ಕೊಂಡಿರಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬಹುದು, ಅದಕ್ಕೆ ಏನು ಪೂರಕವಾಗಿ ನಾವು ಉತ್ತರ ಕೊಡಬಹುದು. ಫಾರ್ ಎಕ್ಸಾಂಪಲ್ ಅವ್ರ ಹತ್ರ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿರಲ್ಲ, ರಾಂಗ್ ಡೇಟ್ ಆಫ್ ಬರ್ತ್ ಇರುತ್ತೆ. ಅಂಥ ಟೈಮ್ದಲ್ಲಿ ಅವರ ಒಂದು ಕವಡೆ ಶಾಸ್ತ್ರದಲ್ಲಿ ನೋಡ್ಬೋದಾಗುತ್ತೆ, ತಾಂಬೂಲ ಶಾಸ್ತ್ರದಲ್ಲಿ ನೋಡ್ಬೋದಾಗುತ್ತೆ, ಮತ್ತು ಪಗಡೆ ಶಾಸ್ತ್ರದಲ್ಲೂ ಸಹಿತ ನೋಡ್ಬೋದಾಗುತ್ತೆ. ಮತ್ತು ಅವರ ದಿನನಿತ್ಯ ನಡೆಯುವಂತಹ ಅವರಿಗೆ ಸಮಸ್ಯೆಗಳು, ಫಾರ್ ಎಕ್ಸಾಂಪಲ್ ಮದುವೆ ಡಿಲೇ ಆಗುವಂಥದ್ದಾಗಿರ್ಬೋದು, ಅಥವಾ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳು ಬರುವಂಥದ್ದಾಗಿರ್ಬೋದು, ಸಂತಾನೋತ್ಪತ್ತಿಯ ಸಮಸ್ಯೆಗಳು ಬರುವಂಥದ್ದಾಗಿರ್ಬೋದು, ಮತ್ತು ವ್ಯಾವಹಾರಿಕ ಜೀವನದಲ್ಲೂ ಸಹಿತ ವಿಶೇಷವಾಗಿ ಬಂಧುತ್ವಗಳಲ್ಲಿ ವ್ಯವಹಾರವನ್ನು ಬಂಧುತ್ವದ ನಡುವೆ ಮಾಡಿದಾಗಲೇ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಬಂಧುತ್ವದಲ್ಲಿ ಯಾವಾಗ ಸಮಸ್ಯೆಗಳು ಬರ್ತಾ ಇದೆ ಅಂದಾಗ, ಬಂಧುತ್ವ ಅಂದರೆ ಸಹೋದರ ಬಾಂಧವ್ಯ ಆಗಿರ್ಬೋದು, ಕೌಟುಂಬಿಕ ಜೀವನ ಆಗಿರ್ಬೋದು, ಹೀಗೆ ಯಾವುದೇ ಜೀವನದಲ್ಲಿ ಸಮಸ್ಯೆಗಳು ಅವ್ರಿಗೆ ಒಂದು ಸಮಸ್ಯೆ ಕಂಪ್ಲೀಟ್ ಆದರೆ ಮತ್ತೊಂದು ಸಮಸ್ಯೆ ಕಂಪ್ಲೀಟ್ ಆದರೆ ಮಗದೊಂದು ಸಮಸ್ಯೆ ಮೇಲೆ ಬರ್ತಾ ಇದೆ ಅಂದರೆ ಎಲ್ಲೋ ಒಂದು ದೋಷ ಇದೆ ಅಂತಲೇ ಅರ್ಥ. ಯಾಕಂದರೆ ಎಲ್ಲ ಕರೆಕ್ಟಾಗಿದೆ, ಒಂದು ಸರಳ ರೇಖೆ ಇದ್ದಾಗ ಯಾರೂ ಏನೂ ಯೋಚನೆ ಮಾಡಲ್ಲ. ಯಾವಾಗ ಏರುಪೇರು ಆಗುತ್ತೆ ಆವಾಗಲೇ ನಾವು ಯೋಚನೆ ಮಾಡೋದು ಎಲ್ಲೋ ಏನೋ ಒಂದು ಎಡವಟ್ಟಾಗಿದೆ ಅಂತ. ಹಾಗೆ ನಮ್ಮ ಗ್ರಹಚಾರ ದೋಷದಲ್ಲೂ ಸಹಿತ ಎಲ್ಲಿ ದೋಷಗಳು ಬರ್ತಾ ಇದೆ ಅದೊಂದು ಮೂಲ ಕಂಡುಹಿಡಬೇಕಾಗುತ್ತೆ. ಪ್ರಥಮವಾಗಿ ಯಾವ ದೋಷ ಎಲ್ಲಿ, ಯಾವ ರೀತಿಯಲ್ಲಿ ಅಂತ ಅದರ ಪ್ರಕಾರವಾಗಿ ನಾವು ಒಂದು ವಿಚಾರವನ್ನು ಮಾಡಿದಾಗ ಎಲ್ಲ ಒಂದು ಪ್ರಗತಿಕರವಾಗಿ ಬರುತ್ತೆ ಅಂತ ಸಹಿತ ತಿಳಿಸ್ಬೋದಾಗುತ್ತೆ. ಓಕೆ, ಸೊ ಈಗಂತೂ ಪ್ರೇಮ ವಿವಾಹಗಳು ಜಾಸ್ತಿ, ಸೊ ಮನೇಲೂ ಒಪ್ಕೊಳ್ಳೋದು ಜಾಸ್ತಿ ಆಗಿರುತ್ತೆ. ಸೊ ಮನೇಲಿ ಏನಾದರೂ ಜಾತಕ ತೋರಿಸಿದ ತಕ್ಷಣ ಕುಜದೋಷ ಇದೆ, ಆ ಮಗುನ ಮದುವೆ ಆಗಬೇಡ ಅಂತ ಏನಾದರೂ ಅಬ್ಜೆಕ್ಟ್ ಮಾಡಿದ್ರೆ ಸೊ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬಹುದು, ಅಥವಾ ಅದು ರಿಜೆಕ್ಟ್ ಮಾಡೇ ಬಿಟ್ಬಿಡ್ಬೇಕಾ, ಹೇಗೆ? ಇಲ್ಲಿ ವಿಶೇಷವಾಗಿ ಇದು ಸ್ವಲ್ಪ ಸೂಕ್ಷ್ಮವಾದಂಥ ವಿಚಾರ ಅಂತ ಹೇಳ್ತೇನೆ. ಯಾಕೆಂದರೆ ಈಗಿನ ಒಂದು ಟ್ರೆಂಡ್ ಏನು ನಡೀತಾ ಇದೆ, ಈಗ ನಾವು ಪ್ರತಿದಿನ ನಮ್ಮ ಹತ್ರ ಏನು ಬರ್ತಿದ್ದೀವಿ, ಪ್ರತಿದಿನ ನಾವು ಅಂತ ನೋಡುವಂಥ ಒಂದು ಕನ್ಸಲ್ಟೇಷನ್ ನಾವೇನು ಮಾಡ್ತೀವಿ, ಇದರಲ್ಲಿ ಆಲ್ಮೋಸ್ಟ್ ಆಲ್ ಬರ್ತಾ ಇರೋದೇ ಪ್ರೇಮ ವಿಚಾರನೇ ಜಾಸ್ತಿ ಬರ್ತಾ ಇದೆ. ಇದರಲ್ಲಿ ಈಗ ನಮ್ಮ ಒಂದು ಸಂಸ್ಕೃತಿಯನ್ನು, ನಾನು ಇದನ್ನ ಹೇಳಲಿಕ್ಕೆ ತುಂಬ ನೋವಾಗುತ್ತೆ, ಬಟ್ ಆದರೂ ನಾನು ಹೇಳಲೇಬೇಕಾಗುತ್ತೆ. ಪಾಶ್ಚಿಮಾತ್ಯಕ್ಕೆ ಎಲ್ಲರೂ ಸಹಿತ ಕನ್ವರ್ಟ್ ಆಗ್ತಿದ್ದಾರೇನೋ ಅನ್ನುವಂಥ ಭಯ ನನ್ನಲ್ಲಿ ಕಾಡ್ತಾ ಇದೆ. ಯಾಕೆಂದರೆ ಮದುವೆಗೆ ಮುಂಚೆ ಪ್ರತಿಯೊಂದು ವಿಚಾರಗಳು ನಡೆದುಬಿಟ್ಟಿರ್ತವೆ, ಅದು ಅವರು ಯಾರಿಗೂ ಸಹಿತ ತಿಳಿಸಿರೋದಿಲ್ಲ. ಸೊ ಯಾವಾಗ ಈ ಥರ ಕೆಲವೊಂದು ಸಮಸ್ಯೆಗಳಾದ ಅದಕ್ಕೆ ಕೆಲವೊಂದು ಸೂಕ್ಷ್ಮವಾದಂಥ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಯೋದು ತುಂಬಾ ಉತ್ತಮವಾಗಿರುತ್ತೆ. ಯಾಕೆಂದರೆ ಆ ಒಂದು ಆಕರ್ಷಣೆ, ಒಂದು ಬಲ, ಆ ಒಂದು ಸಮಯ ಅದೇನಿದೆ, ನಮ್ಮ ಒಂದು ಏಜ್ ಅಂತ ನಾವೇನಂತ ಕರಿತೀವಿ, ಆ ಒಂದು 21ರಿಂದ ಹಿಡಿದು 28 ಆ ಏಜ್ ಏನಿದೆ ಅದು ಒಂಥರ ತುಂಬಾ ಒಂದು ಚಂಚಲ ಮನಸ್ಥಿತಿ ಇರುವಂಥ ಏಜು. ಆ ಏಜಲ್ಲಿ ಸ್ವಲ್ಪ ನಾವು ಎಡುವುದ್ರೂ ಸಹಿತ ನಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. ನನ್ನ ವೀಕ್ಷಕ ಬಂಧುಗಳಿಗೆ ಹೇಳೋದು ಒಂದೇ, ಈ 21ರಿಂದ 28 ಒಳಗಡೆ ಇರುವಂಥ ಏಜ್ ಏನಿದೆ ತುಂಬ ಚಂಚಲ ಮನಸ್ಥಿತಿ. ಈ ಒಂದು ಸಂದರ್ಭದಲ್ಲಿ ಏನಾದರೂ ಅವರಿಗೆ ಮಂಗಳನ ಜೊತೆ ರಾಹುವಿನ ಸಂಯೋಜನೆ ಇತ್ತು ಅಂದರೆ, ಮತ್ತು ವೀನಸ್ ಜೊತೆಗೆ ಏನೋ ರಾಹುವಿನ ಸಂಯೋಜನೆ ಇತ್ತು ಅಂದರೆ ಅವ್ರಿಗೆ ತುಂಬಾ ಸಮಸ್ಯೆಗಳಾಗುವಂಥದ್ದು, ಪ್ರೀತಿ ಪ್ರೇಮ ವಿಚಾರಕ್ಕೆ ಹೋಗುವಂಥದ್ದು, ಮೋಸ ಹೋಗುವಂಥದ್ದು, ಮತ್ತು ಅಲ್ಲಿಂದ ಎಲ್ಲ ವಿಚಾರಗಳು ಅವರ ಒಂದು ಎಡವಟ್ಟುಗಳು ಪ್ರಾರಂಭ ಆಗೋದೇ ಅಲ್ಲಿಂದ ಎಲ್ಲವನ್ನು ಅವರು ಕಳ್ಕೊಳ್ತಾ ಬರ್ತಾರೆ, ಯಾವುದು ಪಡ್ಕೊಳ್ತಾ ಬರಲ್ಲ. ಯಾವಾಗ ಅವರಿಗೆ ಒಂದು ಇನ್ನೊಂದು ವಿಚಾರದಲ್ಲಿ ಹೋಗಿ ಮಗದೊಂದು ಯಾವುದು ಅನ್ನೆಸೆಸರಿ ಇರುತ್ತೆ, ದಟ್ ಇಸ್ ನಾಟ್ ರಿಕ್ವೈರ್ಡ್ ಅಟ್ ಪ್ರೆಸೆಂಟ್ ಸಿಚುವೇಶನ್. ಯಾಕಂದರೆ ತಂದೆ ತಾಯಿ ಇರ್ತಾರೆ ಮದುವೆ ಮಾಡಲಿಕ್ಕೆ,
ಅರ್ಥ ಆಗ್ತಿದೆಯಲ್ಲ, ಆ ಒಂದು ವಿಚಾರ ಬಿಟ್ಟು ಏನೋ ಒಂದು ಮನಸ್ಥಿತಿ, ಏನೋ ಒಂದು ವಿಚಾರ, ಪ್ರೀತಿ, ಪ್ರೇಮ. ನೋಡಿ, ದೈಹಿಕ ಸಂಪರ್ಕನೇ ಪ್ರೀತಿ ಅಲ್ಲ, ಅದು ಬಿಟ್ಟೂ ಪ್ರೀತಿ ಇದೆ. ಮಾನಸಿಕ ಸಂಪರ್ಕ ಹೊಂದಬೇಕಾಗುತ್ತೆ. ಮತ್ತು ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅಂತ ಏನಂತ ಕರಿತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಗಂಡ ಮತ್ತು ಹೆಂಡತಿಯ ನಡುವೆ ಯಾವಾಗ ಎಮೋಷ್ನಲ್ ಅಟ್ಯಾಚ್ಮೆಂಟ್ಸ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಆಗ ಯಾರೂ ಸಹಿತ ಅವ್ರನ್ನೇನು ಮಾಡೋಕ್ಕಾಗಲ್ಲ. ಅದು ಯಾವ ಗ್ರಹದಿಂದ ಗೊತ್ತಾಗುತ್ತೆ ಅಂದರೆ ವೀನಸ್, ಜುಪಿಟರ್ ವಿತ್ ಮಾರ್ಸ್. ಓಕೆ. ಯಾವಾಗ ವೀನಸ್ ಜೊತೆ ಜುಪಿಟರ್ ಇರ್ತಾನೆ, ಜುಪಿಟರ್ ಜೊತೆ ಮಾರ್ಸ್ ಇರ್ತಾರೆ, ಆವಾಗ ಏನಾಗುತ್ತೆ, ಅವರದ್ದು ದೈಹಿಕ ಸಂಪರ್ಕಕ್ಕಿಂತ ಮಾನಸಿಕ ಸಂಪರ್ಕ ಜಾಸ್ತಿ ಆಗಿರುತ್ತೆ. ಅಂದರೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿರುತ್ತೆ. ಎಲ್ಲಿ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿರುತ್ತೆ, ಆವಾಗ ಆ ಸಂಬಂಧವನ್ನು ಯಾರೂ ಸಹಿತ ಮುರಿಲಿಕ್ಕಾಗೋದಿಲ್ಲ. ಯಾಕೆಂದರೆ ಯಾವಾಗ ಮೂರನೇ ವ್ಯಕ್ತಿಗಳ ಆಹ್ವಾನ ಆಗುತ್ತೆ, ಆವಾಗಲೇ ಈ ಥರ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಸೊ ನಾನು ಅದಕ್ಕೆ ನನ್ನ ಪ್ರೀತಿಯ ವೀಕ್ಷಕರಿಗೆ ಮತ್ತು ವಿಶೇಷವಾಗಿ ಪೋಷಕರಿಗೆ ನಾನು ಏನಪ್ಪ ಹೇಳ್ತೀನಿ ಅಂದರೆ, ಪ್ರಥಮವಾಗಿ ತಮ್ಮ ಮಗಳಾಗಿರಲಿ, ತಮ್ಮ ಮಗ ಆಗಿರಲಿ, ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ಇದ್ದಾರೆ, ಯಾವ ರೀತಿ ಅವ್ರ ವಿಚಾರಗಳು ನಡೀತಾ ಇದೆ. ಯಾಕಂದರೆ ಗೊತ್ತಿಲ್ಲದಲ್ಲೂ ತುಂಬ ವಿಚಾರಗಳು ನಡೀತಾ ಇರ್ತವೆ ಬ್ಯಾಕ್ ಸೈಡ್ ಆಫ್ ದ ಹೌಸ್. ಹೌದು. ಸೊ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಕೊಟ್ಟು ತಮ್ಮ ಕೌಟುಂಬಿಕ ಜೀವನದ ಒಂದು ವಿಶೇಷವಾದಂಥ ಪ್ರವೃತ್ತಿಗೆ ತಾವು ಮೊದಲು ಸ್ಥಾನರಾಗಬೇಕಾಗುತ್ತೆ. ಇದು ಮೇಜರಾಗಿ ತಂದೆ ತಾಯಿಯ ಒಂದು ಕರ್ತವ್ಯ ಆಗಿರುತ್ತೆ. ಏನಪ್ಪ ಅಂದರೆ, ದೇ ಶುಡ್ ಟೇಕಿಂಗ್ ಕೇರ್ ಆಫ್ ನೆಕ್ಸ್ಟ್ ವಾಟ್ ದೇ ಆರ್ ಡೂಯಿಂಗ್, ವಾಟ್ ಈಸ್ ದ ಗೋಯಿಂಗ್ ಆನ್. ಯಾಕಂದರೆ ಒಂದು ನಂಬಿಕೆ ಇದೆ, ಹೌದು ನಂಬಿಕೆ ಇರುತ್ತೆ, ಪ್ರತಿಯೊಬ್ಬ ತಂದೆ ತಾಯಿಗೂ ಸಹಿತ ಮಕ್ಕಳ ಮೇಲೆ ನಂಬಿಕೆ ಇದ್ದೇ ಇರುತ್ತೆ. ನಂಬಿಕೆ ಇದೆ, ಹೌದು, ಆ ನಂಬಿಕೆಯೂ ಸಹಿತ ಒಂದು ಸತಿನಾದರೂ ನಾವು ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಲೇಬೇಕಾಗತ್ತೆ. ಯಾವಾಗ ನಾವಲ್ಲಿ ಕಾಳಜಿ ತಪ್ತೀವಿ, ಆಗ ಮನೆಯೇ ಬಿಟ್ಟು ಹೋಗುವಂಥದ್ದು ಸಹಿತ ನಾವು ನೋಡಿದ್ದೀವಿ. ಓಕೆ. ಸೊ ಯಾವಾಗ ನಾವಲ್ಲಿ ಕಾಳಜಿ ತಪ್ತೀವಿ, ಇದು ಜೀವನದಲ್ಲಿ ನಡೀತಿರೋದೇ, ಇದು ಪ್ರವೃತ್ತಿ, ಈಗ ನಡೀತಿರುವಂಥ ಒಂದು ಸಂಗತಿ. ಇದರಿಂದ ಏನಾಗ್ತಿದೆ, ಮುಂದೆಗಡೆ ಅನುಭವಿಸುವಂಥ ನೋವನ್ನ ಮತ್ತೆ ಇಷ್ಟು ರಿಪೀಟ್ ಆಗ್ತಾ ಇದೆ. ಮತ್ತೆ ಈಗ ಆ ಮಗುಗೆ ನೋವಾದರೆ ಅವರ ಕಣ್ಣಲ್ಲೇ ನೀರು ಬರೋದು, ಸಾಂಸಾರಿಕ ಸುಖದಲ್ಲಿ ಗೊಂದಲ ಉಂಟಾದರೆ ಮತ್ತೆ ಅವ್ರಿಗೆ ತಾನೇ ತೊಂದರೆ ಆಗೋದು. ಯಾಕಂದರೆ ಮೇನ್ ಈಗ ಮದುವೆ ಮಾಡುವಂಥ ಉದ್ದೇಶ ಏನು ಹೇಳಿ, ನನ್ನ ಮಗ ಆಗಿರಲಿ, ನನ್ನ ಮಗಳಾಗಿರಲಿ, ಸುಖ, ಸಂತೋಷ, ಸಮೃದ್ಧಿಯಿಂದ ಅವರ ಜೀವನದ ಒಂದು ಹೊಸ ನವ ಬದುಕನ್ನು, ನವ ಜೀವನವನ್ನು ಪ್ರಾರಂಭ ಮಾಡಲಿ ಅನ್ನುವಂಥ ಉದ್ದೇಶ. ಗುರು ಹಿರಿಯರ ಆಶೀರ್ವಾದದಿಂದ, ಗುರು ಹಿರಿಯರ ಒಂದು ಪ್ರಾಬಲ್ಯದಿಂದ, ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಬಹಳ ಸಂಗಾತಿಯನ್ನು ಅಥವಾ ಬಹಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ವಿಚಾರದಲ್ಲಿ ಬಂದಾಗ ಇಲ್ಲಿ ಗುರು ಹಿರಿಯರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲವನ್ನೂ ಪ್ರಶ್ನಿಸಿ ನೋಡಿದಾಗಲೇ ಉತ್ತರ ಸಿಗೋದು. ಪ್ರಶ್ನೆನೇ ಮಾಡಿಲ್ಲ ಅಂದರೆ ಉತ್ತರ ಸಿಗಲ್ಲ. ಯಾಕಂದರೆ ಎಷ್ಟು ಮೌನವಾಗಿರ್ತೀಯ ಅಷ್ಟು ನಿನಗೆ ಅಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಸೊ ಯಾವಾಗ ನಾವು ಪ್ರಶ್ನೆಯನ್ನು ಮಾಡ್ತೀವಿ, ಆವಾಗಲೇ ನಮ್ಗೆ ಉತ್ತರ ಸಿಕ್ಕಿದಾಗ ದೆನ್ ಎಸ್ ಎವ್ರಿಥಿಂಗ್ ಈಸ್ ರೈಟ್, ವಿ ಕ್ಯಾನ್ ಗೋ ಫಾರ್ವರ್ಡ್ ಅನ್ನೋದನ್ನು ತಂದೆ ತಾಯಿಗಳು, ಮೇಜರಾಗಿ ಪೋಷಕರು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ಹೇಳೋದೇನಪ್ಪ, ಯಾಕಂದರೆ ಈಗ ಬರ್ತಿರೋವಂಥ ಕೇಸಸ್ನ ನೋಡಿ ನನಗಿದು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಈ ಫಸ್ಟ್ ಏನು ಮಾಡಬೇಕು, ಜನ್ಮ ಜಾತಕವನ್ನು ಪ್ರಥಮವಾಗಿ ಅನಲೈಸ್ ಮಾಡಿಸ್ಬೇಕು. ಎಲ್ಲಿ ಏನಾಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ವಾಟ್ ಟು ಡೂ, WH ಕ್ವಶನ್ಸ್ ಅಂತ ನಾವೇನಂತ ಕರಿತೀವಲ್ಲ, ವಾಟ್, ವೆನ್, ಹೌ, ವೇರ್, ಇದನ್ನೆಲ್ಲ ಫಸ್ಟು ಜನ್ಮ ಜಾತಕದಲ್ಲಿ ತಾವು ಹೋಗಿ ಕೇಳಬೇಕು. ಪ್ರಶ್ನೆ ಮಾಡಿದಾಗಲೇ ಉತ್ತರ ಸಿಗೋದು. ಪ್ರಶ್ನೆ ಮಾಡಿದ್ರೆ, ಅಯ್ಯೋ ನನಗೆ ಹಿಂಗೆ ಆಗೋಯ್ತು, ಈಗ ನನ್ನ ಮಗಳು ಈ ಥರ ಮದುವೆ ಆಗ್ತಿಲ್ಲ, ಓಕೆ, ಅವು ಏನಕ್ಕೆ ಮದುವೆ ಆಗ್ತಿಲ್ಲ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಟ್, ವಾಟ್ ಈಸ್ ಗೋಯಿಂಗ್ ಆನ್, ವೈ ಅನ್ನೋ ಪ್ರಶ್ನೆನ ತಾವು ಯಾವಾಗ ಹಾಕೊಳ್ತೀರಿ ಆಗ್ಲೇ ಅದಕ್ಕೆ ಉತ್ತರ ಸಿಗುತ್ತೆ. ಅವಾಗ ಏನು ಮಾಡ್ತೀವಿ, ನಾವು ಜನ್ಮ ಜಾತಕವನ್ನು ನೋಡಿ ಅದಕ್ಕೆ ಏನು ಪರಿಹಾರ, ಸೂಕ್ತವಾದಂಥ ವಿಚಾರವನ್ನು ನೋಡಿಕೊಂಡು ಮುಂದುವರಿಸ್ಬೋದಾಗುತ್ತೆ. ಗುರುಗಳೇ, ಬಹಳಷ್ಟು ಅರ್ಥಪೂರ್ಣವಾಗಿ ಮಾತಾಡಿದ್ರಿ, ಹಾಗೆ ಬಹಳಷ್ಟು ಜನರಿಗಿರುವಂತಹ ಸಮಸ್ಯೆಗೆ ಉತ್ತರನ ನೀವು ನೀಡಿದ್ರಿ. ಸೊ ಕುಜದೋಷ ಅಂದ ತಕ್ಷಣ ಭಯ ಪಡ್ತಿದ್ದವರು ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು 70% ಆದರೂ ಅವ್ರು ರಿಲೀಫ್ ಆಗಿರ್ತಾರೆ. ಓಕೆ ಈ ರೀತಿಯಾದಂಥ ಸಲ್ಯೂಷನ್ ಇದೆ, ಸೊ ಪಂಡಿತರ ಹತ್ರ ಹೋಗಿ ಇದಕ್ಕೆ ಸಲ್ಯೂಷನ್ ಕಂಡುಕೊಂಡ್ರೆ ಆರಾಮಾಗತ್ತೆ ಅನ್ನುವಂಥ ಮನೋಭಾವಕ್ಕಂತೂ ಬಂದಿರ್ತಾರೆ. ಸೊ ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ವಿಶೇಷವಾಗಿ ನನ್ನ ಪ್ರೀತಿಯ ವೀಕ್ಷಕರಿಗೆ ಹೇಳೋದು ಒಂದೇ, ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಧೈರ್ಯನ ಮುಂದೆ ಇಟ್ಟು ಭಯನ ಹಿಂದೆ ಇಡಿ. ಆವಾಗ ಎಲ್ಲ ರೀತಿ ಸಮಸ್ಯೆಗಳಿಗೆ ಒಂದು ಸೂಕ್ಷ್ಮವಾದಂಥ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಸೊ ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು. ನೋಡೋದಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಸೊ ಪಂಡಿತ್ ಡಾಕ್ಟರ್ ಅರುಣ್ ಶರ್ಮಾ ಗುರುಗಳು ಇಷ್ಟೊತ್ತು ಕುಜದೋಷದ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ರು. ಸೊ ನಾವು ಸಿಗ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.